ಸರ್, ಈಗ ನೀವು ಮಂಗಳಸೂತ್ರದ ಬಗ್ಗೆನು ಹೇಳಿದ್ರಿ. ಪ್ರಧಾನಿ ಮೋದಿ ಅವರು ಇನ್ನೊಂದು ಫೇಮಸ್ ಸ್ಪೀಚ್ ಇದೆ ಮುಸಲ್ಮಾನ ಕಮ್ಯುನಿಟಿಯ ಬಗ್ಗೆ. ಬಟ್ಟೆಯ ಬಣ್ಣ ನೋಡಿ ನಾನು ಇವ್ರು ಯಾರು ಅಂತ ಹೇಳಬಲ್ಲೆ ಅಂತೇಳಿ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ರು. ಸರ್, ಅಂತಹ ಸಂದರ್ಭದಲ್ಲಿ ದಾವಣಗೆರೆ ದಕ್ಷಿಣದಲ್ಲಿ ಮುಸಲ್ಮಾನ ಕಮ್ಯುನಿಟಿ ಈಗ ಬಿಜೆಪಿ ತೋರಿಸ್ತಾ ಇರುವಂತ ಈ ಅಕ್ಕರೆ ಪ್ರೀತಿ ಕನಿಕರದ ಟ್ರಾಪ್ ನ ಒಳಗಡೆ ಏನಾದ್ರೂ ಬೀಳುತ್ತೆ ಅಂತೇಳಿ ಅನಿಸ್ತಾ ಇದೆಯಾ ಸರ್ ನಿಮ್ಮ ಕ್ಯಾಂಪೇನ್ ನ ಪ್ರಕಾರ? ಕ್ಯಾಂಪೇನ್ ನಮಗಿದೆ, ಜನ ಎಲ್ಲೂ ಓಟ್ ಹಾಕ್ಬೇಕು ಓಟ್ ಹಾಕ್ತಾರೆ. ಬಟ್ ನಾವು ಹೇಳ್ತಿರೋದು ಬಿಯಾಂಡ್ ದಿಸ್ ವಿ ಆರ್ ಗೋಯಿಂಗ್. ಅಂದರೆ ಏನು ಚುನಾವಣೆ ಬಂದಾಗ ಏನು ಸಬ್ಜೆಕ್ಟ್ ಅಂತಕ್ಕಂಥದ್ದು ನಿಮ್ಮ ಮುಖಾಂತರ ಫ್ಯೂಚರಿಸ್ಟಿಕ್ ಆಗಿ ಆಗಬೇಕು. ಏನು ಸಬ್ಜೆಕ್ಟಿವ್ ಚುನಾವಣೆ ಹೆಂಗಿರ್ಬೇಕಂತಕ್ಕಂಥದ್ದು ನಿಮ್ಮ ಮಾಧ್ಯಮ ಮುಖಾಂತರ ಆಗಲಿ. ಏನು ಇಶ್ಯೂ ಬೇಸ್ ಹೆಂಗೆ ಎಲೆಕ್ಷನ್ ಆಗಬೇಕು, ಯಾವ ಇಶ್ಯೂಸ್ ಬಗ್ಗೆ ಮಾತನಾಡಬೇಕಂತಕ್ಕಂಥದ್ದು ಆಗಲಿ ಅಂತ ತಮ್ಮ ಮುಖಾಂತರ ಹೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ಯಾಕಂದರೆ ವೆನ್ ಎವರ್ ದರ್ ಇಸ್ ಎಲೆಕ್ಷನ್ ಇನ್ ದಿಸ್ ಕಂಟ್ರಿ, ದೇರ್ ಹ್ಯಾಸ್ ಟು ಬಿ ಸ್ಟೇಟ್ ಆಗಲಿ ಸೆಂಟ್ರಲ್ ಆಗಿರಲಿ, ಒಂದೇನೋ ಮಾನದಂಡಗಳು ಸಬ್ಜೆಕ್ಟಿವ್ ಬೇಕು. ಅವು ಯಾವ ಇರೋದೇ ಇಲ್ಲ. ಕಾಂಟ್ರವರ್ಸಿ ಆ್ಯಂಡ್ ಕಾಂಟ್ರವರ್ಸಿ. ಸೊ ನೀವು ಬೆಳಗ್ಗಿನಿಂದ ಸಾಯಂಕಾಲವರೆಗೆ ಜನರಿಗೆ ನಾವೇ, ಇನ್ಕ್ಲೂಡಿಂಗ್ ಯು ಆ್ಯಂಡ್ ಮೀ, ಆಲ್ ಪೀಪಲ್, ಇಫ್ ಯು ವಾಂಟ್ ಟು ಫೀಡ್ ಕಾಂಟ್ರವರ್ಸೀಸ್, ರಿಯಲ್ ಸಬ್ಜೆಕ್ಟ್ ರಿಯಲ್ ಇಶ್ಯೂಸ್ ಹೋಗೇ ಬಿಡ್ತದೆ. ಸೊ ಜನ ಅದನ್ನೇ ಫೀಡ್ ತೊಗೊಳ್ತಾರೆ, ಅದೇ ರೀತಿಯಾಗಿ ರಿಯಾಕ್ಟ್ ಮಾಡ್ತಾರೆ. ಸೊ ಇಟ್ ಈಸ್ ಹೋಲಿಸ್ಟಿಕ್ಕಾಗಿ ನಮ್ಮನ್ನೆಲ್ಲ ರೆಸ್ಪಾನ್ಸಿಬಿಲಿಟಿ. ಸೊ ನಾವು ಮೊನ್ನೆ ನೀನು 2 ಹುಡುಗರು ಸಿಕ್ಕಿದ್ರು. ನಾನು ಅಂದರೆ ಯು ಆರ್ ಆಲ್ ವಾಚ್ ಡಾಗ್, ದೇ ಆರ್ ದ ವಾಚ್ ಡಾಗ್ ಆಫ್ ದಿಸ್ ಡೆಮೋಕ್ರಸಿ. ಯಂಗರ್ ಜನ್ರೇಷನ್ನು ಅವರು